ಸಕ್ಕರೆ ಮಾಲೀಕರ ಜೊತೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವದ ಸಭೆ ಈಗಾಗಲೇ ವಿಧಾನಸೌಧದಲ್ಲಿ ಆರಂಭ ಆಗಿದೆ. ಈ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚಿತವಾಗುತ್ತೆ, ಸರ್ಕಾರದ ಸಂಧಾನ ಸೂತ್ರ ಏನು, ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರುತ್ತಾ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ಈಗಾಗಲೇ ಆರಂಭ ಆಗಿದೆ. ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಶಿವಾನಂದ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಭಾಗಿಯಾಗಿದ್ದಾರೆ. ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರುತ್ತಾ? ಸರ್ಕಾರದ ಬಹುತೇಕ ಮಂತ್ರಿಗಳೆಲ್ಲರೂ ಕೂಡ ಸಭೆಯಲ್ಲಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ, ಸುಮಾರು ಒಂದು 83 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಆಹ್ವಾನ ಕೊಟ್ಟಿದ್ದರು. ಒಂದು 50 ಜನ ಬಂದಿದ್ದಾರೆ ಅಂತ. ಎಲ್ಲರೂ ಸೇರಿ ಈಗ ಒಂದು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಬೇಡಿಕೆ ಇರತಕ್ಕಂಥದ್ದು, ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಬಿಟ್ಟು ಟನ್ಗೆ 3,500 ನಿಗದಿ ಮಾಡಬೇಕು FRP ಅಂತ. ಸೊ ಹಾಗಾಗಿ ಒಂದು ಕಡೆ ಹೋರಾಟಗಳೆಲ್ಲ ಬಹಳ ಜೋರಾಗಿ ನಡೀತಾ ಇದೆ. ಹೆದ್ದಾರಿ ತಡೆ ನಡೆಸಿದ್ದಾರೆ. ಹತ್ತರಗಿ ಟೋಲ್ ಹತ್ತಿರ ಮತ್ತು ಪುನಾ ರೋಡ್ ಎಲ್ಲ ಕಡೆ ಪ್ರತಿಭಟನೆ ಜೋರಾಗ್ತಾ ಇದೆ. ಕಬ್ಬು ಬೆಳೆಗಾರರ ಬೇಡಿಕೆ ಮತ್ತೊಂದು ಕಡೆ. ಈ ಸಭೆ ಮುಗಿದ ಬಳಿಕ ಮುಖ್ಯಮಂತ್ರಿಗಳದ್ದು ಇನ್ನೊಂದು ಸಭೆ ಇದೆ, ಅದು ಕಬ್ಬು ಬೆಳೆಗಾರರ ಸಭೆ. ಎರಡನ್ನೂ ಮುಗಿಸಿದ ನಂತರ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸಭೆ ಸಕ್ಸಸ್ ಆಯ್ತಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಗೊತ್ತಾಗುತ್ತೆ. ಈ ಸಭೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಆರಂಭ ಆಗಿದೆ. 82 ಮಾಲೀಕರ ಪೈಕಿ 60 ಕಾರ್ಖಾನೆ ಮಾಲೀಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೊಂದು 22 ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಗೆ ಗೈರಾಗಿದ್ದಾರೆ ಅಂತ ಮಾಹಿತಿ. ಆಹ್ವಾನ ನೀಡಿತ್ತು 82 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ. ಸಿಎಂ ನೇತೃತ್ವದಲ್ಲಿ ಈಗ ಹೈ ವೋಲ್ಟೇಜ್ ಮೀಟಿಂಗ್. ಇದು ನೀ ಕೊಡೆ ನಾ ಬಿಡೆ ಅನ್ನೋ ಹಾಗಾಗಿದೆ. ಮುಖ್ಯ ಪಾತ್ರ ವಹಿಸೋರೆ ಸಕ್ಕರೆ ಕಾರ್ಖಾನೆ ಮಾಲೀಕರು. ಅವರು ಒಪ್ಪಿಕೊಂಡರೆ ಈ ಹೋರಾಟ ಅಂತಿಮವಾಗುತ್ತೆ, ಇಲ್ಲ ಅಂದರೆ ಹೋರಾಟ ಇನ್ನಷ್ಟು ಜೋರಾಗುತ್ತೆ. ಈಗಷ್ಟೇ 12:40 12:45 ವೇಳೆಗೆ ಸಭೆ ಆರಂಭ ಆಗಿರೋದು. 1 ಗಂಟೆ ಸಭೆ ನಡೆಯುತ್ತೆ. ಸಭೆಯ ಬಳಿಕ ವಾಟ್ ಈಸ್ ದಿ ಔಟ್ಕಮ್ ನೋಡಬೇಕಲ್ಲ. ಆ್ಯಕ್ಚುಲಿ ಈ ಸಭೆಗೂ ಮೊದಲು ಕೆಲವು ಸಚಿವರ ಜೊತೆ ಮಾತನಾಡಿದರು ಸಿದ್ದರಾಮಯ್ಯನವರು. ಸಕ್ಕರೆ ಕಾರ್ಖಾನೆ ಮಾಲೀಕರು ಆಗಿರ್ತಕ್ಕಂಥ ಮಂತ್ರಿಗಳು ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವ್ರ ಜೊತೆ ಎಲ್ಲ. ಸೊ ಏನಾದರೂ ಗುಡ್ ನ್ಯೂಸ್ ಕೊಡ್ತಾರಾ ಸಿಎಂ? ಕಬ್ಬು ಬೆಳೆಗಾರರ ಹೋರಾಟ ಇವತ್ತು 9ನೇ ದಿನ. ದಿನದಿಂದ ದಿನಕ್ಕೆ ಹೋರಾಟ ಜೋರಾಗ್ತಾ ಇದೆ. ಒಂದು ಕಡೆ ಸಭೆ, ಒಂದು ಕಡೆ ಪ್ರತಿಭಟನೆ, ಬಗೆಹರಿತಾ ಇಲ್ಲ ಸಮಸ್ಯೆ. ಆ ಸಭೆಯ ಔಟ್ಕಮ್ ಏನು ಅಂತಕ್ಕಂಥದ್ರ ಮೇಲೆ ರೈತರ ಮುಂದಿನ ಹೋರಾಟ ನಿರ್ಧಾರ ಆಗುತ್ತೆ. ಆದರೂ ಹತ್ತರಗಿ ಟೋಲ್ ಹತ್ತಿರ ಹೆದ್ದಾರಿಯನ್ನು ತಡೆ ಮಾಡಿ ರೈತರ ಹೋರಾಟ ಜೋರಾಗ್ತಾ ಇದೆ.